Hi, hello everyone. Welcome back to my YouTube channel. How are you all? I hope you're all doing good. I am doing good. Super great as usual. So, ಇವತ್ತಿನ vlog ಒಂದು ಟ್ರಿಪ್ vlog ಆಗಿರುತ್ತೆ. We are going to Udupi with friends, family friends. So, it's a weekend calls for a trip. So, of course, we're going to document it mandatory. So, let's go for it. ಇವಾಗ 6 o'clock ಆಗಿದೆ. We are leaving now from home. ಆಮೇಲೆ ನೈಸ್ ರೋಡ್ ಹತ್ರ ಹೋಗಿ ಫ್ರೆಂಡ್ಸ್ ಕಾರಲ್ಲಿ ಅಲ್ಲಿಂದ ಒಟ್ಟಿಗೆ ಹೋಗ್ತೀವಿ. 2 ಕಾರಲ್ಲಿ ವಿ ಆರ್ ಲೈಕ್ 4 ಫ್ಯಾಮಿಲೀಸ್ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ವಿ ಗೋಯಿಂಗ್ ಟು ಉಡುಪಿ. ಐ ಆಮ್ ಎಕ್ಸೈಟೆಡ್. ನಾನು ಹೋಗಬೇಕು ಅಂತ ಅನ್ಕೊಂಡಿರೋ ಪ್ಲೇಸ್ ಆಫ್ ಕೋರ್ಸ್. ಸೊ ಲೆಟ್ಸ್ ಗೋ. ಸ್ಲೋಲಿ Dagu papa Napu? Papa. Oh, good. ಹಾಗೆ ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಪ್ಲೇಸಿಗೆ ರೀಚ್ ಆದ್ವಿ ಅವ್ರ ಮನೆಯಿಂದ. ಆಮೇಲೆ ನಾವು 2 ಫ್ಯಾಮಿಲಿ ಸೇರಿಕೊಂಡು ಒಂದು ಕಾರಲ್ಲಿ ವಿ ಲೆಫ್ಟ್ ಆ್ಯಂಡ್ ಸೊ ಅಲ್ಲಿಂದ ನಮ್ಮ ಫಸ್ಟ್ ಬ್ರೇಕ್ ಬಂದು ಕಾಫಿ ಬ್ರೇಕ್ ಆಗಿತ್ತು. ಅಲ್ಲಿ ಎಲ್ಲರೂ ಮೀಟ್ ಮಾಡಿದ್ವಿ. ನಾವು ದೊಡ್ಡವರು ಮೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಕಿಡ್ಸ್ ಎಲ್ಲರೂ ರಿಯೂನಿಯನ್ ಆಗೋದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅವ್ರು ಮಾತಾಡೋದು, ಅವರು ಆಟ ಆಡೋದು, ಅದು ನೋಡೋಕ್ಕೆ ಒಂಥರ ಖುಷಿ. ಒಬ್ರಿಗಿಂತ ಒಬ್ಬರು ಕ್ಯೂಟ್ ಆ್ಯಂಡ್ ನೀಲ್ ಇಸ್ ದ ಓನ್ಲಿ ಬಾಯ್. ಅಗೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲ ಕಡೆಯೂ. ಆ್ಯಂಡ್ ನಾವು ನೆಕ್ಸ್ಟ್ ಸ್ಟಾಪ್ ಬಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಆಗಿತ್ತು. ಕಾಫಿಗೆ ಒಂದು ಸಲ ಸ್ಟಾಪ್, ಆಮೇಲೆ ಬ್ರೇಕ್ಫಾಸ್ಟಿಗೆ ಒಂದು ಸಲ ಸ್ಟಾಪ್. ದಿಸ್ ಇಸ್ ಹೌ ದ ಎಂಟೈರ್ ಟ್ರಿಪ್ ವಾಸ್ ಲೈಕ್. ಆಲ್ಸೋ ಯು ಕ್ಯಾನ್ ಸಿ ಆಲ್ ದ ಮಾಮ್ ಈಸ್ ಸ್ಟ್ರಗ್ಲಿಂಗ್ ಟು ಫೀಡ್ ದಿಯರ್ ಕಿಡ್ಸ್ ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ಟಾಸ್ಕ್ ಫಾರ್ ಅಸ್ ಎಂಟೈರ್ ಟ್ರಿಪ್. ಇಡ್ಲಿ so cute, just like you. Hi. Say hi. ಕೈ ನೋಡ್ತೀನಿ. ಹಾಗೆ ಒಂದು ರೌಂಡ್ ಫೋಟೋ ಸೆಷನ್, ವಿಡಿಯೋ ಸೆಷನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ಸ್ಟ್ರೇಟ್ ಸ್ಟಾಪ್ ಬಂದು ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ರೀಚ್ ಆದಮೇಲೆ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಆಲ್ರೆಡಿ ಹಸುವಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಚುರುಮುರಿ, ಮ್ಯಾಂಗೋ ಅದು ಇದು ಅಂತ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ಲಿ ಇನ್ ಮ್ಯಾಂಗ್ಲೋರ್ ಫಾರ್ ಲಂಚ್. ಸೂಪರ್ ವಾಡಿ ಸಾಕಾಗಿ ಮಾಡ್ತಾ ಇದ್ದ. ಈ ಕ್ಲಾಪ್ ಮತ್ತೆ ಊಟ ತಿನ್ಬೇಕಾದ್ರೆ ಮತ್ತೆ ಮಾಡ್ಬೇಕು. ಸೊ ಹಾಗೆ ಇವ್ರದ್ದೆಲ್ಲ ಕಾಮಿಡಿ, ಸಿಂಗಿಂಗ್ ಎಲ್ಲ ಮುಗಿಯೋಷ್ಟರಲ್ಲೇ ಒಂದು ಊಟ ಬಂತು. ಆ್ಯಕ್ಚುಲಾಗಿ ಇಲ್ಲಿಂದ ಶುರು ಆಯಿತು ನಮ್ಮದು ಫುಡ್ ಹಾಗಿಂಗ್ ಅಂತಲೇ ಹೇಳ್ಬೋದು. ಲಿಟ್ರಲಿ ವಿ ಹ್ಯಾವ್ ಹ್ಯಾಡ್ ಸೋ ಮಚ್ ಫುಡ್. ಯಾವ ಲೆವೆಲ್ಗೆ ಅಂತ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಆರ್ ಡೆಸ್ಟಿನೇಷನ್ ಉಡುಪಿ. ಆ್ಯಂಡ್ ಕಾಪು ಬೀಚ್ ಹತ್ರ ನಮ್ಮ ರೆಸಾರ್ಟ್ ಇದ್ದಿದ್ದು. ಆ್ಯಂಡ್ ದ ಸ್ಟೇ ವಾಸ್ ಅಮೇಝಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರೋ ಆ್ಯಂಬಿಯನ್ಸ್ ಆ್ಯಂಡ್ ದೇ ಹ್ಯಾಡ್ ಅ ಪ್ರೈವೇಟ್ ಬೀಚ್ ವಿಚ್ ವಾಸ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ವಾಟ್ ಡು ಯು ವಾಂಟ್ ಚಿನ್ನಮ್ಮ? ವೇಟ್, I'm the view. Lawn and that's the beach. Wow, ಸಾಕದಾಗಿದೆ ಅಲ್ಲ. ಆ್ಯಕ್ಚುಲಿ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು. ಆ್ಯಂಡ್ ಅವತ್ತಿನ ದಿನ ಜಸ್ಟ್ ರಿಫ್ರೆಶ್ ಆ್ಯಂಡ್ ಚಿಲ್ ಔಟ್ ನೆಕ್ಸ್ಟ್ ಟು ದ ಬೀಚ್ ಅಷ್ಟೇ ಮಾಡಿದ್ದು ನಾವು. ಆ್ಯಂಡ್ ಅಗೇನ್ ಫುಡ್. ಈ ಟ್ರಿಪ್ಪಲ್ಲಿ ಫುಲ್ ನೀವು ಫುಡ್ಡೇ ನೋಡ್ತೀರಾ. ಆ್ಯಂಡ್ ಎಲ್ಲ ಕಡೆಯೂ ಬೆಸ್ಟ್ ಆಫ್ ದ ಬೆಸ್ಟ್ ಫುಡ್ ನಾವು ತಿಂದಿದ್ವಿ. ಸೊ ದ್ಯಾಟ್ಸ್ ಅ ನೈಸ್ ಥಿಂಗ್. ವೈಬ್ ಇಲ್ಲಿ ಹೆಂಗಿದೆ ಅಂತಂದರೆ ಸಖತ್ತಾಗಿದೆ ಮಾತ್ರ. ದಿಸ್ ಇಸ್ ಅ ಟೇಬಲ್ ಆ್ಯಂಡ್ ಇದು ಬೀಚ್. ಓ ಮೈ ಗಾಡ್, ಸೋ ಗುಡ್ ಟು ರಿಲ್ಯಾಕ್ಸ್. ಸ್ಟ್ರೆಸ್ ಫ್ರೀ ಆಗಬೇಕಂದ್ರೆ ಈ ಥರ ಒಂದು ಪ್ಲೇಸಿಗೆ ಬರಬೇಕು. ನನ್ನ ಬಾಲ ಹಾಯ್. ನಾನು ವೀಡಿಯೋ ಮಾಡೋಣ ಅಂತ ಲೈಟ್ ಉಟ್ಕೊಂಡು ಬಂದರೆ ನಾನು ಹಿಂದೆನೇ ಬರ್ತಾ ಇದ್ದೇನೆ. ಸೊ ಇವಾಗ ಆಲ್ಮೋಸ್ಟ್ 11 o'clock ಆಗಿದೆ. ಐ ಆಮ್ ವೈಂಡಿಂಗ್ ಅಪ್ ಫಾರ್ ದ ಡೇ ಬಿಕಾಸ್ 6 ಗಂಟೆಗೆ ಎದ್ದಿರೋದು, ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಎಲ್ಲ ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ಆದ್ರೂ ಆ ಒಂದು ವೈಬ್ ಬೀಚ್ ಸೈಡಲ್ಲಿ ಕೂತ್ಕೊಂಡು ವೈಬಿಂಗ್
ಮಿಸ್ ಆಗ್ತದೆ. ಬಟ್ ಐ ಆಮ್ ರಿಯಲಿ ಟಯರ್ಡ್. ನಾಳೆಗೆ ಮತ್ತೆ ಎನರ್ಜಿ ಬೇಕು. ವಿ ಹ್ಯಾವ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಟುಮಾರೋ. ಸೊ ಈ ಥರ ಇತ್ತು ನಮ್ಮ ಒನ್ ಡೇ. ಸೊ ಐ ಆಮ್ ಕಂಪ್ಲೀಟಿಂಗ್ ದಿಸ್ ವ್ಲಾಗ್ ಹಿಯರ್ ಪ್ರಾಬ್ಲಿ. ಆ್ಯಂಡ್ ನಾಳೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌ ಯು ಆಲ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಂತೂ ಸೂಪರಾಗಿ ಸಖತ್ತಾಗಿದ್ದೀನಿ. ಸೊ ದ ಸೆಕೆಂಡ್ ಡೇ ಆಫ್ ದಿ ಟ್ರಿಪ್. ಬೆಳಗ್ಗೆ ಇವಾಗ 7 o'clock ಆಗಿದೆ ಅಷ್ಟೇ. 6:45ಗೆ ಎದ್ದು ಫ್ರೆಶ್ ಆಗಿ ರೆಡಿ ಆಗಿ ಬೀಚ್ಗೆ ಹೋಗೋಣ ಅಂತ ಬಂದರೆ ಜೋರಾಗಿ ಮಳೆ ಬರ್ತಾ ಇದೆ. ಹೌ ಕ್ಯಾನ್ ದಿಸ್ ಹ್ಯಾಪನ್? ನೋ, ಐ ಡೋಂಟ್ ವಾಂಟ್ ಇಟ್ ಟು ರೇನ್. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ನಾಟ್ ಫಾರ್ ಮೀ. ನನ್ನ ಲಿಟ್ಲ್ ಒನ್ ಜಸ್ಟ್ ಅವ್ನಿಗೆ ಹೇಳಿದೆ, ನಾನು 6:45 ಅಷ್ಟೇ ಆಗಿದೆ. ಯೂಶಲಿ ಹಿಲ್ ಬಿ ಕ್ರ್ಯಾಂಕ್ ಇನ್ ದ ಮಾರ್ನಿಂಗ್ ಟು ವೇಕ್ ಅಪ್. ಐ ಜಸ್ಟ್ ಸ್ಯಾಡ್ ವಿ ಆರ್ ಗೋಯಿಂಗ್ ಟು ಬೀಚ್, ಡೋಂಟ್ ಯು ವಾಂಟ್ ಟು ಪ್ಲೇ ಅಂತ ಸೊ ಟಕ್ ಅಂತ 1 secondಲ್ಲಿ woke up and got ready. But God has different plans. Get my little Buggana. Who is that little handsome? Where are you going, Muthu? Beach. Elik? Beach. 20 minutes wait ಮಾಡಿದ್ವಿ. And guess what? ಮಳೆ ಹೋಯ್ತು. Stop it, good weather ಅಂತೂ ಫುಲ್ ಚಿಲ್ಲಿ ಪಿಲ್ಲಿ ಆಗಿದೆ. Look at him. Anu. Hi. Say hi. Hi. The little vlogger is getting ready to vlog with me. So let's go for the beach. Yeah. ನೈಟ್ ಅಂತೂ ಇಲ್ಲಿ ಎಲ್ಲರೂ ಕೂತ್ಕೊಂಡು ಡಿನ್ನರ್ ಪಾರ್ಟಿ ಎಲ್ಲ ಮಾಡಿದ್ವಿ. ಆ್ಯಂಡ್ ಐ ಶೋಡ್ ಯು ದ್ಯಾಟ್ ಜಸ್ಟ್ ನೆಕ್ಸ್ಟ್ ಟು ದ್ಯಾಟ್ ಇಸ್ ದ ಬೀಚ್ ಅಂತ. ಬಟ್ ಇವಾಗ ಯು ಶುಡ್ ಸಿ ದ ವೈಬ್. ಇಟ್ಸ್ ಸೋ ಗುಡ್. ಯಾರು ಇಲ್ಲ ಬೀಚಲ್ಲಿ. ಆ್ಯಂಡ್ ಮಳೆ ಬಂದು ನಿಂತಿದೆ. ಸೋ ಸೂಪರ್ ವಿತ್ ದಿಸ್. Wait, let me show the view. This is the stage. And this is the beach. ನನ್ನ ನೀಲ್ಗೆ ಪೇಷನ್ಸೇ ಇಲ್ಲ. ಸ್ಟಾಪ್ ದೇರ್. ಸ್ವಲ್ಪ ಹೊತ್ತು ಇವಾಗ ಅವನ್ನ ಕರ್ಕೊಂಡು ಆಟಾಡಿಸ್ಬೇಕು. ರೆಡಿ ನೀಲ್? ಬಾಬಾ ಬಾರೆ, ಬಾಬಾ ಬಾರೆ. So cute. Stand here. Water papa. Ada. Wow. Someone waiting for water to come to him. Jumpy. Yeah. Oh my god. ಕಳ್ಳ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾನೆ. ಬೆಳಗ್ಗೆ ಅಷ್ಟು ಬೇಗ ಎದ್ದು ಅಲ್ಲಿ ಹೋಗಿ ಅವನ್ನ ಆಟಾಡಿಸಿದ್ದಕ್ಕೆ ಲೈಕ್ ಐ ಆಮ್ ಸೋ ಗ್ಲ್ಯಾಡ್. ಇಲ್ಲ ಅಂತಂದರೆ ಡೆಫಿನೆಟ್ ಆಗಿ ಬೀಚಲ್ಲಿ ಆಟಾಡೋದು ಮಿಸ್ ಆಗ್ತಾಯಿತ್ತು. ಬಿಕಾಸ್ ನಮ್ಮ ಅವತ್ತಿನ ಹೋಲ್ ಡೇನಲ್ಲಿ ಬೀಚ್ ಇರಲೇ ಇಲ್ಲ. ವಿ ಬಿನ್ ಜಸ್ಟ್ ರೋಮಿಂಗ್. ಆ ಡೇ ಎಂಡ್ ಆಗಸ್ಟಲ್ಲಿ ನೈಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ವಿ ವರ್ ಲೀವಿಂಗ್ ಟು ಬ್ಯಾಂಗ್ಳೂರ್. ಸೊ ಐ ಆಮ್ ಗ್ಲ್ಯಾಡ್ ಐ ಟುಕ್ ಹಿಮ್ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್. ಬೆಳಗ್ಗೆನೇ ಬೀಚಲ್ಲಿ ಆಟಾಡಿದ್ದಕ್ಕೆ ತುಂಬಾ ಕ್ಯಾಲರೀಸ್ ಬರ್ನ್ ಆಗಿತ್ತು. ಚೆನ್ನಾಗಿ ಹಸಿವು ಕೂಡ ಆಗ್ತಾಯಿತ್ತು. ಆ್ಯಂಡ್ ಸೂಪರ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಸೊ ಸಖತ್ತಾಗಿರೋ ಒಂದು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ನಂಗೆ ಗೊತ್ತಿಲ್ಲ. ಅಗೇನ್ ಬೀಚ್ಗೆ ಹೋಗೋದಾ ಅಥವಾ ಹೊರಗಡೆ ಹೋಗೋದಾ ನಂಗೆ ಗೊತ್ತಿಲ್ಲ. ಮಳೆ ರಾಯ ಬರ್ತಾನೆ ಇದ್ದಾನೆ. ಆಚೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಮಳೆ ಇಸ್ ನಾಟ್ ಇನ್ ಮೈ ಕಂಟ್ರೋಲ್. ಸೊ ನನ್ನ ಕಂಟ್ರೋಲಲ್ಲಿ ಏನಿದೆ ಅದನ್ನು ಮಾತ್ರ ನಾನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ವಾಟ್ ಯು ಸೇ? ಕ್ಯೂಟಿ ಪಾಯ್ಸ್. ಒಳ್ಳೆ ಪಾಪ ನೀನು ಅಕ್ಕ ಕೂಡ. ಬೆಳಗ್ಗಿಂದ ಅಲ್ಲ, ಒಂದು 11 o'clock ಎಲ್ಲರೂ ರೆಡಿ ಆಗಿಬಿಟ್ಟು ಅಲ್ಲೋಗೋಣ ಇಲ್ಲೋಗೋಣ ಆ ಜಾಗ ಈ ಜಾಗ ಅಂತಂದ್ಬಿಟ್ಟು ಎಲ್ಲೂ ಹೋಗಿಲ್ಲ. 1 o'clock ಆಗಿದೆ. ಮತ್ತೆ ಹೋಗೋದು ತಿನ್ನೋದಕ್ಕೆ. ಬೆಳಗ್ಗೆ ತಿನ್ನೋದು ಮಧ್ಯಾಹ್ನ ತಿನ್ನೋದು. ಐ ಡೋಂಟ್ ನೋ. ಸೊ ಲೆಟ್ಸ್ ಗೋ ವಿತ್ ದ ಫ್ಲೋ. ಲೈಕ್ ಐ ಸೆಡ್, ಲಂಚ್ ಟೈಮ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ತುಂಬ ರಿಸರ್ಚ್ ಮಾಡಿ ವಿ ಎಂಡೆಡ್ ಅಪ್ ಕಮಿಂಗ್ ಟು ದಿಸ್ ಹೋಟೆಲ್. ಆ್ಯಂಡ್ ಇಲ್ಲಿ ನೀವು ರಶ್ ನೋಡಿದ್ರೇ ಗೊತ್ತಾಗುತ್ತೆ ಫುಡ್ ಹೇಗಿರ್ಬೋದು ಅನ್ನೋದನ್ನು. ನಾವು ಟೋಕನ್ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಬೇಕು ಅವ್ರು ಕರೆಯೋವರೆಗೂ. ಆ್ಯಂಡ್ ದ್ಯಾಟ್ ಇಸ್ ಅ ಹೈಪ್ ಆ್ಯಂಡ್ ಇಟ್ಸ್ ವರ್ತ್
ಆಲ್ ದ ಹೈಪ್ ಅಂತಲೇ ಹೇಳ್ಬೋದು. ಸೀ ಫುಡ್ ಇಷ್ಟಪಡೋರಿಗೆ ಅಂತೂ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೇಸ್ ಯು ಆರ್ ಗೋಯಿಂಗ್ ಟು ಉಡುಪಿ. ಆ್ಯಂಡ್ ದಿ ಬೆಸ್ಟ್ ಫುಡ್ ಆಗಿತ್ತು. ನಾನಂತೂ ಎಷ್ಟು ತಿಂದಿದ್ದೀನಿ ಅಂತಂದರೆ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ತಿಂದಿದ್ದೀನಿ ನಾನು. ಆ್ಯಂಡ್ ಗೆಸ್ ವಾಟ್, ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ ನೆಕ್ಸ್ಟ್ ಮತ್ತೆ ಹೋಗಿದ್ದು ತಿನ್ನೋದಕ್ಕೇ. ಬಟ್ ಊಟ ಅಲ್ಲ, ಐಸ್ ಕ್ರೀಮ್ ತಿನ್ನೋದಕ್ಕೆ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್ 60 ಕಿಲೋಮೀಟರ್ ಒನ್ ವೇ, ದಟ್ ಮೀನ್ಸ್ 120 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಿರೋದು ಐಸ್ ಕ್ರೀಮ್ ತಿನ್ನೋದಕ್ಕೆ. ಇಫ್ ಯು ನೋ ಮ್ಯಾಂಗ್ಳೂರಲ್ಲಿ ಪಬ್ಬಾಸ್ ತುಂಬ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್. ಸೊ ನಾವೆಲ್ಲ ಹೋಗಿದ್ದು ಅಲ್ಲಿಗೆ. So hi, welcome to third day of my trip, day 3, and today is going to be like temple run. 9 o'clock ಆಗಿದೆ, but it looks like 6 in the morning. ಅಷ್ಟು ಡಾರ್ಕ್ ಆಗಿದೆ, ಫುಲ್ ಮಳೆ. ಸೊ ಉಡುಪಿಗೆ ಬಂದಿದ್ದೀವಿ ಅಂತಂದರೆ ಉಡುಪಿ ಶ್ರೀಕೃಷ್ಣ ಟೆಂಪಲ್ಗೆ ಹೋಗಲೇಬೇಕು. ಹೌ ಕ್ಯಾನ್ ವಿ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ವಿತೌಟ್ ಗೋಯಿಂಗ್ ಟು ದ ಟೆಂಪಲ್ಸ್? 8 o'clock ಹೊರಡಬೇಕು ಅಂದ್ಬಿಟ್ಟು ಇಲ್ಲೇ 9 o'clock ಆಗಿಬಿಟ್ಟಿದೆ. ಸೊ ಸಚ್ಚೋ ಗ್ಲೂಮಿ ಡೇ, ರೇನಿ ಡೇ. ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನಿಸುತ್ತೆ. ವಾವ್, ಪಕ್ಕಾ ಟ್ರೆಡಿಷನಲ್ ಡ್ರೆಸ್ ಜೊತೆ ಕ್ರಾಕ್ಸ್. ವಾಟ್ ಅ ಕಾಂಬಿನೇಷನ್. ಸೊ ಲೆಟ್ಸ್ ಗೋ. Neil, dirty water, Amma. Dirty water. Neil is matching with me. So do Thaman. ಸೊ ಹಾಗೆ ಫೈನಲಿ ವಿ ರೀಚ್ಡ್ ಆರ್ ಲಾಸ್ಟ್ ಡೆಸ್ಟಿನೇಷನ್, ಉಡುಪಿ ಶ್ರೀಕೃಷ್ಣ ಟೆಂಪಲ್. ನಾನು ತುಂಬ ಹೋಗಬೇಕು ಅಂತ ಅಂದ್ಕೊಂಡಿರೋಂಥ ಟೆಂಪಲ್. ಸೊ ಐ ಆಮ್ ಗ್ಲ್ಯಾಡ್ ದ್ಯಾಟ್ ವಿ ಕುಡ್ ಮೇಕ್ ಇಟ್. ಆ್ಯಂಡ್ ಈ ಒಂದು ಗ್ರೂಪ್ ಫೋಟೋ ನಾನು ಸಿಗೋದಕ್ಕೆ ಎಷ್ಟು ಕಷ್ಟಪಟ್ಟಿಂದೋ ಗೊತ್ತಿಲ್ಲ. ಒಂದು ಫ್ರೇಮಲ್ಲೂ ನಂಗೆ ಎಲ್ಲರೂ ಸಿಕ್ಕೇ ಇರಲಿಲ್ಲ. ಸೊ ಅಟ್ಲೀಸ್ಟ್ ಒಂದಾದರೂ ಸಿಗ್ತಾರ ಅಂತ ಐಮ್ ಹ್ಯಾಪಿ. ಆ್ಯಂಡ್ ದರ್ಶನ ಅಂತೂ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ. ಆ್ಯಂಡ್ ಸೂಪರಾಗಿ ಆಯಿತು. ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಬೇಗನೆ ನಮಗೆ ಚೆನ್ನಾಗಿರೋ ದರ್ಶನವೂ ಸಿಕ್ತು. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲಿಂದ ಫ್ರಿಜ್ ಮ್ಯಾಗ್ನೆಟ್, ಸೊವೇನಿಯರ್ ನಾನು ಏನಾದರೂ ಹೋದ ಕಡೆ ಎಲ್ಲ ತೊಗೊತೀನಿ, ಅದನ್ನು ತೊಗೊಂಡು ಅಲ್ಲಿಂದ ವಿ ವೆಂಟ್ ಟು ಅಗೇನ್ ಈಟ್ ಮಾಡೋದಕ್ಕೆ. ಬ್ರೇಕ್ಫಾಸ್ಟಿಗೆ ಹೋದ್ವಿ. ಆ್ಯಂಡ್ ಈ ಒಂದು ಜಾಗನೂ ಕೂಡ ಚಿಕ್ಕದಾಗಿರೋ ಹೋಟೆಲ್, ಬಟ್ ಫುಡ್ ಮಾತ್ರ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಐ ಗಾಟ್ ಇಂಟ್ರಡ್ಯೂಸ್ ಟು ದಿಸ್ ಬಿಸ್ಕೆಟ್ ರೋಟಿ ಅಂತ ಫ್ರೆಂಡ್ಸ್ ಅವರೆಲ್ಲ ಹೇಳಿ ತಿಂದಿದ್ದು. ಆ್ಯಂಡ್ ತುಂಬ ಇಷ್ಟ ಆಯಿತು. ನಾನು ಬ್ಯಾಂಗ್ಳೂರಿಗೆ ಪಾರ್ಸಲ್ ಕೂಡ ತೊಗೊಂಡು ಬಂದೆ. ಆ್ಯಂಡ್ ಸೊ ಸಖತ್ತಾಗಿರೋ ಒಂದು ಫುಡ್ ಟ್ರಿಪ್ ಅಂತಲೇ ಹೇಳ್ಬೋದು, ದ್ಯಾನ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ಇವರೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ತುಂಬಾ ಮೆಮೊರೇಬಲ್ ಆಗಿತ್ತು. ಆ್ಯಂಡ್ ಸೊ that's about it in this video. I hope you all enjoyed watching it. See you in the next one. Until then, bye bye, take care, see you.